ಒಂದು 10-15 ಗುಂಟೆ ಜಾಗದಲ್ಲಿ ಬೆಳೀತಾ ಇದ್ದೀವಿ. ಸುಮಾರು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸ್ತಾ ಇದ್ದೀವಿ ನಾವು, ಯಾವುದೇ ಖರ್ಚಿಲ್ಲ. ಒಂದು ಸಲ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಸಾಕು, ಲೈಫ್ ಟೈಮ್ ಬರುತ್ತೆ. ಎಫ್ ಡಿ ಇದ್ದಂಗೆ, ಬ್ಯಾಂಕಲ್ಲಿ ನೀವು ಎಫ್ ಡಿ ಮಾಡಿದರೆ ಇಂಟ್ರೆಸ್ಟ್ ಬರ್ತಾ ಇರುತ್ತಲ್ಲ, ಆ ಥರ ನೀವು ಒಂದು ಸಲ ಇದನ್ನು ಇನ್ಸ್ಟಾಲ್ ಮಾಡಿದರೆ ನಿಮ್ಮ ಭೂಮಿಯಲ್ಲಿ ಬರೀ ನಾವು ಅದರ ಮರಿಗಳನ್ನು, ನಾವು ಗೆಡ್ಡೆಗಳನ್ನು ತಗೊಳ್ತಾ ಲಾಭ ತಗೋಬೋದು. ಅದರ ಜೊತೆಗೆ ಎಲ್ಲ ಒಂದು 50 ಜಾತಿಯ ನಾವು ಗೆಡ್ಡೆ ಗೆಣಸುಗಳನ್ನು ಬೆಳೀತಾ ಇದೆ. ಎಲ್ಲ ಈ ಗೆಡ್ಡೆ ಗೆಣಸುಗಳು ಎಲ್ಲ ಇವತ್ತಿನ ಪಿಜ್ಜಾ, ಬರ್ಗರ್ ಇಂಥದನ್ನೆಲ್ಲ ಹೊಡೆದು ಓಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಗೆಡ್ಡೆ ಗೆಣಸು ಬೆಳೀತಾ ಇದ್ದೀನಿ ಸರ್. ನೋಡಿ, ಇದು ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ. ಏನು ನಮ್ಮದು ಬೋರ್ವೆಲ್ ಇಲ್ಲ. 1 ಎಕರೆ 10 ಗುಂಟೆ ಜಾಗ ಎಲ್ಲ. ನಮಸ್ಕಾರ, ನಮ್ಮ ಹೆಸರು ನಾಗರಾಜ್ ಶಿವಾನಂದ ಹುಲಗೂರು ಅಂತ. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕು ಮುಗುಳಿ ಗ್ರಾಮದಿಂದ ಬಂದಿದ್ದೇವೆ. ನಾವಿಲ್ಲಿ ಸ್ಟಾಲ್ ಹಾಕಿದ್ದೀವಿ ಬೆಂಗಳೂರಲ್ಲಿ. ಗೆಡ್ಡೆ ಗೆಣಸು ಎಲ್ಲ ಬೆಳಿತೀವಿ ಸರ್ ನಾವು. ಅಂದರೆ ನಮ್ಮದು ಬೋರ್ವೆಲ್ ಇಲ್ಲ, ಒಣ ಬೇಸಾಯದಲ್ಲಿ ಎಲ್ಲ ಸಮಗ್ರ ತೋಟ, ಹಣ್ಣಿನ ಗಿಡ, ಔಷಧಿ ಗಿಡ, ಸಿರಿಧಾನ್ಯಗಳು, ಅಕ್ಕಡಿ ಕಾಳುಗಳು, ಎಣ್ಣೆ ಕಾಳುಗಳು, ಅದರ ಜೊತೆ ಕಾಡು ಮರ, ಅದರ ಜೊತೆಗೆ ಈಗ ತರಕಾರಿ ಸೊಪ್ಪುಗಳು, ಅದರ ಜೊತೆಗೆ ಎಲ್ಲ ಒಂದು 50 ಜಾತಿಯ ನಾವು ಗೆಡ್ಡೆ ಗೆಣಸುಗಳನ್ನು ಬೆಳೀತಾ ಇದ್ದೇವೆ. ಇವತ್ತಿಲ್ಲೆಲ್ಲ ಪ್ರದರ್ಶನವೂ ಮಾಡಿದ್ದೀವಿ, ಆಮೇಲೆ ಮಾರಾಟಕ್ಕೂ ಇಟ್ಟಿದ್ದೇವೆ. ಇದು ಸಾಕಷ್ಟು ನಮ್ಮದು ಯೂಟ್ಯೂಬ್ ವಿಡಿಯೋನೂ ಆಗಿದೆ, ಆಮೇಲೆ ಹಲವಾರು ಪತ್ರಿಕೆಯಲ್ಲಿ ನಮ್ಮದು ಪ್ರಸಾರನೂ ಆಗಿದೆ. ಅಂದರೆ ನಮ್ಮದು ಒಣಭೂಮಿ ಸರ್, ಬೋರ್ವೆಲ್ ಇಲ್ಲ. ಈ ಗೆಡ್ಡೆ ಗೆಣಸುಗಳನ್ನು ಎಲ್ಲ ಭೂಮಿಯಲ್ಲೂ ಬೆಳಿಬೋದು, ಎಲ್ಲ ಸೀಸನಲ್ಲಿ ಬೆಳಿಬೋದು. ಇದಕ್ಕೆಂತ ಸೀಸನ್ ಅಂತಿಲ್ಲ, ಆಲ್ ಸೀಸನಲ್ಲಿ ಬೆಳಿಬೋದು. ಆಮೇಲೆ ಒಳ್ಳೆ ತುಂಬ ಇಳುವರಿ ಬರುತ್ತೆ, ಕಡಿಮೆ ಖರ್ಚು, ಯಾವುದೇ ರೋಗ ಬಾಧೆ, ಕೀಟ ಬಾಧೆ ಏನೂ ಇದಕ್ಕೆ ಬರಲ್ಲ. ಒಂದು ಸಲ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಸಾಕು, ಲೈಫ್ ಟೈಮ್ ಬರುತ್ತೆ. ಎಫ್ ಡಿ ಇದ್ದಂಗೆ, ಬ್ಯಾಂಕಲ್ಲಿ ನೀವು ಎಫ್ ಡಿ ಮಾಡಿದರೆ ಇಂಟ್ರೆಸ್ಟ್ ಬರ್ತಾ ಇರುತ್ತಲ್ಲ, ಆ ಥರ ನೀವು ಒಂದು ಸಲ ಇದನ್ನು ಇನ್ಸ್ಟಾಲ್ ಮಾಡಿದರೆ ನಿಮ್ಮ ಭೂಮಿಯಲ್ಲಿ ಬರೀ ನಾವು ಅದರ ಮರಿಗಳನ್ನು, ನಾವು ಗೆಡ್ಡೆಗಳನ್ನು ತಗೊಳ್ತಾ ಲಾಭ ತಗೋಬೋದು. ಸರ್, ನಾವು ಸಹಜ ಸಮೃದ್ಧ ಸಂಸ್ಥೆ ಅಂತ, ಅವರು ಮೈಸೂರು, ಅಲ್ಲಿ ನಮ್ಮ ಗೆಡ್ಡೆ ಗೆಣಸು ಮೇಳನ ನೋಡ್ಲಿಕ್ಕೆ ಕರ್ಕೊಂಡೋಗಿದ್ರು. ಜೋಯ್ಡಾ ತಾಲೂಕಲ್ಲಿ, ಜೋಯ್ಡಾದಲ್ಲ, ಅಲ್ಲಿ ಕುಡ್ಬಿ ಜನಾಂಗದವರು ಗೆಡ್ಡೆ ಗೆಣಸು ಮೇಳ ಮಾಡ್ತಾರೆ. ಅಲ್ಲಿ ನಾವು ನೋಡೋಕೆ ಹೋಗಿದ್ವಿ. ಅಲ್ಲೇ ನಮ್ಗೆ ಈ ಥರ ಅವ್ರನ್ನ ಕೇಳಿ, ಅವ್ರಿಗೆ ಅಷ್ಟು ಜ್ಞಾನ ಇಲ್ಲ, ಓದಿಲ್ಲ, ಬರೆದಿಲ್ಲ, ಆದರೂ ಅವ್ರಿಗೆ ಈ ಥರ ಒಂದು ಹಿಂದಿನ ಕಾಲದ ಗೆಡ್ಡೆ ಗೆಣಸುಗಳನ್ನು ಮತ್ತೆ ನಮ್ಮ ನಾಡಿಗೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಏನು ಓದದೇ ಇದ್ರು ಕೂಡ, ನಾವು ಇಷ್ಟೆಲ್ಲ ಬುದ್ಧಿವಂತರಾದ್ರೂ ನಾವು ಯಾಕೆ ಇಂಥ ಕೆಲಸ ಮಾಡಬಾರ್ದು ಅಂಥೇಳಿ, ಈ ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಆದಿಮಾನವರು ತಿಂತಿದ್ರು. ಅವರು ಯಾವುದೇ ಬಟ್ಟೆ ಬರೆ ಇರಲಿಲ್ಲ, ಸ್ಟ್ರಾಂಗ್ ಆಗಿದ್ರು ಅವರು, ಯಾವುದೇ ಅವರಿಗೆ BP, ಶುಗರ್ ಯಾವುದೇ ಕಾಯಿಲೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ಋಷಿಮನಿಗಳು ತಿಂತಕ್ಕಂಥ ಈ ಗೆಡ್ಡೆ ಗೆಣಸುಗಳನ್ನು ನಾವು ಯಾಕೆ ತಿನ್ನಬಾರ್ದಪ್ಪ, ನಾವು ಅವ್ರ ಥರ ಯಾಕೆ ನಾವು ಆಯುಷ್ಯ ಹೊಂದಬಾರ್ದು, ಆಮೇಲೆ ರೋಗದಿಂದ ಮುಕ್ತರಾಗಬಾರ್ದು ಅಂಥೇಳಿ ಜಸ್ಟ್ ನಮ್ಮ ಭೂಮಿಯಲ್ಲಿ ಇದನ್ನ ನಾವು ಮನೆಗೋಸ್ಕರ ಬಳಸ್ಕೊಂಡಿದ್ದು ಒಂದನೇದ್ದು. ಆಮೇಲೆ ಇದರಿಂದ ಜೀವ ಸಂಕುಲನ, ಪಕ್ಷಿ ಸಂಕುಲನ, ಆಮೇಲೆ ಮುಂದಿನ ಪೀಳಿಗೆ ಒಂದು ಉಳಿಬೇಕು. ಎಲ್ಲ ಈ ಗೆಡ್ಡೆ ಗೆಣಸುಗಳು ಎಲ್ಲ ಇವತ್ತಿನ ಪಿಜ್ಜಾ, ಬರ್ಗರ್ ಇಂಥದನ್ನೆಲ್ಲ ಹೊಡೆದು ಓಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಗೆಡ್ಡೆ ಗೆಣಸು ಬೆಳೀತಾ ಇದ್ದೀನಿ ಸರ್. ಲಾಭದಾಯಕ ಆಗಿದೆ ಸರ್. ತುಂಬ ನಾವು ಕಲರ್ ಗೆಡ್ಡೆ ಗೆಣಸುಗಳನ್ನು ಬೆಳೆಯೋದ್ರಿಂದ ತುಂಬ ಬೇಡಿಕೆ ಇದೆ ಇದರಲ್ಲಿ. ಅಂದರೆ ಹೆಚ್ಚು ಪೋಷಕಾಂಶ ಇದೆ, ಫೈಬರ್ ಕಂಟೆಂಟ್, ನಾರಿನ ಅಂಶ ಜಾಸ್ತಿ ಐತಿ, ಆಮೇಲೆ ಕಬ್ಬಿಣ ಅಂಶ ಜಾಸ್ತಿ ಐತಿ. ಕೆಲವೊಂದು ಗಡ್ಡೆ ತಿಂದರೆ ಹೊಟ್ಟೆ ಒಳಗಿನ ಹುಣ್ಣು ಮಾಯ ಆಗತ್ತಾ, ಕೆಲವೊಂದು ಗಡ್ಡೆ ತಿಂದರೆ ಕಿಡ್ನಿ ಕಲ್ಲು ಹೋಗುತ್ತಾ, ಕೆಲವೊಂದು ಗಡ್ಡೆ ತಿಂದರೆ ಈ ಸುವರ್ಣ ಗಡ್ಡೆ ಅಂತವು ಬ್ರೈನ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾವ. RR ತಿಂದರೆ ಮಕ್ಕಳು ಚುರುಕಾಗ್ತವ. ಇದನ್ನು ನಾವು ಹಾರ್ಲೆಕ್ಸು, ಬೂಸ್ಟು ಮಾಡಿಕೊಂಡು ಕುಡಿತೀವಲ್ಲ, ಅದನ್ನು ನಾವು ಕೆಮಿಕಲ್ ಎಲ್ಲ ಹಾಕ್ಕೊಂಡು ಕುಡಿತೀವಿ. ಅದನ್ನು ಬಿಟ್ಟು ಈ RR ಗಡ್ಡೆನ ಪೌಡ್ರ್ ಮಾಡ್ಕೊಂಡು ಕುಡಿದ್ರೆ ಮಕ್ಕಳಿಗೆ ಎನರ್ಜಿ ಕೊಡುತ್ತಾ, ಆಮೇಲೆ ಒಳ್ಳೆ ಪೋಷಕಾಂಶ ಸಿಗುತ್ತೆ. ಆಮೇಲೆ ಎಲ್ಲ ಆಲೂಗಡ್ಡೆ, ಚಿರಕೆ ಆಲೂಗಡ್ಡೆ ಅಂತ ಮಂಡಿ ನೋವು, ಈ ಥರ ಸಂದು ನೋವುಗಳಿಗೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾವೆ. ಹಿಂಗಿರುವಾಗ ನಾವು ಬೇರೆ ಆಹಾರ ತಿನ್ನೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೋಸ್ಕರ ಇವತ್ತಿನ ಪೀಳಿಗೆಗೆ ನಾವು ಹೇಳಬೇಕಾದದ್ದಷ್ಟೇ, ನಾವು ದುಡ್ಡಿನಿಂದ ಹೋಗ್ತಾ ಇದ್ದೀವಿ, ದಡ್ಡರಾಗ್ತಾ ಇದ್ದೀವಿ. ನಾವು ಸಮಾಜನೂ ಹಾಳಾಗುತ್ತೆ, ಆಮೇಲೆ ಪರಿಸರನೂ ಹಾಳಾಗುತ್ತೆ. ನಾವು ದುಡ್ಡನ್ನು ನಾವು ಆಸ್ಪತ್ರೆಗೆ ಹೋಗಿ ಕಟ್ತಾ ಇದ್ದೀವಿ ಇವತ್ತು, ಸಂಪಾದನೆ ಮಾಡಿದ ದುಡ್ಡನ್ನು. ಅದಕ್ಕೋಸ್ಕರ ಎಲ್ಲರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆಂದರೆ, ಸಣ್ಣ ಜಾಗ ಇರ್ಬೋದು, ತಾರಸಿ ತೋಟ ಇರ್ಬೋದು, ಮನೆ ಕೈ ತೋಟ ಇರ್ಬೋದು, ಸಣ್ಣ ಹಿತ್ತಲ ಹೊಲ ಇರ್ಬೋದು, ಎಲ್ಲಂದರಲ್ಲಿ ನೀವು ಪಾಟಲ್ಲೇ ಬೆಳಿಬೋದು, ಆಮೇಲೆ ಮಣ್ಣಲ್ಲಿ ನೀವು ಹೊಲದಲ್ಲೇ ಬೆಳಿಬೋದು, ಎಲ್ಲಾದರೂ ಬೆಳಿಬೋದು ನೀವು ಗೆಡ್ಡೆ ಗೆಣಸುಗಳನ್ನು.
ಕಡಿಮೆ ನೀರು, ಕಡಿಮೆ ಜಾಗ, ಒಳ್ಳೆಯ ಅವಕಾಶ ಐತಿ, ನೀವು ಬೆಳಿಬೋದು. ಬೆಳೆದನ್ನು ನಿಮ್ಮ ಕುಟುಂಬದ ಆರೋಗ್ಯ, ಆಹಾರ ಉಳಿಸ್ಬೇಕಂತ ಮತ್ತು ಪರಿಸರನೂ ಉಳಿಯುತ್ತೆ, ನಮ್ಮ ಆರೋಗ್ಯನೂ ಉಳಿತದೆ, ಆಮೇಲೆ ಲಾಭನೂ ಆಗುತ್ತೆ ಅಂತ ಹೇಳ್ಬೋದು ಸರ್. ನೋಡಿ, ಇದು ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೇವೆ. ಏನು ನಮ್ಮದು ಬೋರ್ವೆಲ್ ಇಲ್ಲ, 1 ಎಕರೆ 10 ಗುಂಟೆ ಜಾಗ, ಎಲ್ಲದರ ಜೊತೆಗೆ ಇದೊಂದು 10 ಗುಂಟೆ ಜಾಗದಲ್ಲಿ ನಾವು ಬೆಳೀತಾ ಇದ್ದೀವಿ. 10 ಗುಂಟೆ ಜಾಗ ಅಂದರೆ ಒಂದು 40 ಥರದ ಗೆಡ್ಡೆ ಗೆಣಸುಗಳನ್ನು ಬೆಳೆದಿದ್ದೀವಿ. ಒಂದು 5 ಗುಂಟೆ ಸಿಹಿ ಗೆಣಸು, ಒಂದು 5 ಗುಂಟೆ ಅರಿಶಿನ, 5 ಗುಂಟೆ ಶುಂಠಿ, 5 ಗುಂಟೆ ಆರಾರೂಟು, ಈ ಥರ ಎಲ್ಲ ಬೆಳೀತಾ ಇದ್ದೇವೆ. ಒಂದು 10-15 ಗುಂಟೆ ಜಾಗದಲ್ಲಿ ಬೆಳೀತಾ ಇದ್ದೇವೆ. ಸುಮಾರು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸ್ತಾ ಇದ್ದೇವೆ ನಾವು, ಯಾವುದೇ ಖರ್ಚಿಲ್ಲ. ಬರೀ ಒಂದು 10 ಗುಂಟೆಯಲ್ಲಿ ಒಂದು 2 ರಿಂದ 3 ಲಕ್ಷ ರೂಪಾಯಿ ನಮ್ಮ ಗೆಡ್ಡೆ ಗೆಣಸುಗಳಿಂದ ಬರ್ತದೆ. ಆಮೇಲೆ ಗೆಡ್ಡೆ ಗೆಣಸುಗಳದ ಬೀಜ ಮಾರ್ತೀವಿ, ಆಮೇಲೆ ಸಸಿಗಳನ್ನು ಮಾರ್ತೀವಿ, ಆಮೇಲೆ ಅರಿಶಿನ ಪುಡಿ ಮಾಡ್ತೀವಿ. ಅದನ್ನು ಮತ್ತೆ ಮೌಲ್ಯವರ್ಧನೆ ಮಾಡ್ತೀವಿ ಸರ್ ನಾವು ಗೆಡ್ಡೆ ಗೆಣಸುಗಳಿಂದ. ಬರೀ ಈಗ ಅರಿಶಿನ ಅಂದರೆ ಅರಿಶಿನ ಅಷ್ಟೇ, ಗಡ್ಡೆ ಬೀಜನೂ ಮಾರಾಟ ಮಾಡ್ತೀವಿ, ಅದರಿಂದ ಪೌಡ್ರೂ ಮಾರಾಟ ಮಾಡ್ತೀವಿ ಪುಡಿ ಮಾಡಿ. ಆಮೇಲೆ ಆರಾರೂಟು ಪೌಡ್ರ್ ಮಾಡ್ತಾಯಿದ್ದೀವಿ. ಹಿಂಗೆ ಮೌಲ್ಯವರ್ಧನೆ ಮಾಡಿದ್ರಂತೂ ನಮ್ಗೆ ಒಳ್ಳೆಯ ಬಿಸ್ನೆಸ್ ಆಗುತ್ತೆ. ಆಮೇಲೆ ಒಂದು ಒಳ್ಳೆಯ ಒಂದು ಪರಿಸರನೂ ನಾವು ಕಾಪಾಡ್ದಂಗೆ ಆಗುತ್ತೆ, ಸಮಾಜಕ್ಕೊಂದು ಒಳ್ಳೆಯ ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ, ಒಳ್ಳೆಯ ಒಂದು ಆಹಾರನೂ ನಾವು ಸಮಾಜಕ್ಕೆ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬೋದು ಸರ್.